ಕೆಂಡದಲ್ಲಿ ಬೇಯಿಸಿ ಕೊಡ್ತಾರೆ. ಓಕೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿಂದರೆ ತುಂಬ ಒಳ್ಳೆಯದು. ನಾವು ಎಣ್ಣೆಯಲ್ಲಿ ತಿನ್ನೋದಕ್ಕಿಂತ ಕೆಂಡದಲ್ಲಿ ಬೇಯಿಸ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವತ್ತು ಇದು ಹರಿಯಲ್ಲಿ ತಗೊಂಡಿದ್ದೀವಿ. ಆಲ್ರೆಡಿ ವಿಂಗ್ಸ್ ಮುಗೀತು. ಇದು ಹರಿಯಲ್ಲಿ ಸೆಕೆಂಡು. ಬಟ್ ಎಲ್ಲ ಚೆನ್ನಾಗಿರುತ್ತೆ ಅದು. ಹಾಂ, ತುಂಬ ಚೆನ್ನಾಗಿರುತ್ತೆ. ರೆಫರು ಮಾಡ್ಬೋದು ಬೇರೆಯವ್ರಿಗೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ಎಲ್ಲಿದ್ದೀವಪ್ಪ ಅಂದರೆ JP ನಗರ 7th ಫೇಸು RBI ಲೇಔಟಲ್ಲಿ ಇದ್ದೀವಿ. ಇಲ್ಲಿ ಏನಿದೆಯಪ್ಪ ಅಂದರೆ ನೋಡಿ, ಐಶ್ವರಿ ಬಾರ್ಬಿಕ್ಯೂ ಅಂತ ಇದೆ. ಇಲ್ಲಿ ತವಾ ಫಿಶ್ ಎಲ್ಲ ಸಿಗುತ್ತೆ. ಹೆಚ್ಚಿನ ಮಾಹಿತಿನ ಓನರ್ ಹತ್ರ ಕೇಳ್ಕೊಳ್ಳೋಣ, ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ಮಾಹಿತಿನ ಓನರ್ ಹತ್ರ ತಿಳ್ಕೊಳ್ಳೋಣ, ಅವ್ರ ಹತ್ರ ಮಾತಾಡ್ಸೋಣ. ಬನ್ನಿ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಾಂತಿ ಅಂತ. ಮೇಡಮ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು 1.5 ವರ್ಷದಿಂದ ಮಾಡ್ತಾ ಇದೀವಿ. 1.5 ವರ್ಷದಿಂದ ಮಾಡ್ತಾ ಇದ್ರೆ. ಹೌದು ಮೇಡಮ್, ಏನೇನು ಸಿಗುತ್ತೆ ನಿಮ್ಮ ಹತ್ರ? ಸರ್, ಚಿಕನ್ ಎಲ್ಲ ಚಿಕನ್ ಐಟಮು, ವೆಜ್ಜಲ್ಲಿ ಪನ್ನೀರ್ ಸಿಗುತ್ತೆ. ಓಕೆ. ಹರಿಯಾಲಿ ಟಿಕ್ಕಾ, ಮಲೈ ಟಿಕ್ಕಾ, ಚಿಕನ್ ಸಿಗುತ್ತೆ. ಆಮೇಲೆ ವೆಜ್ಜಲ್ಲಿ ಪನ್ನೀರ್ ಸಿಗುತ್ತೆ. ವೆಜ್ಜಲ್ಲಿ ಪನ್ನೀರ್ ಸಿಗುತ್ತೆ. ಚಿಕನಲ್ಲಿ ಏನೇನು ಸಿಗುತ್ತೆ? ಹರಿಯಾಲಿ ಟಿಕ್ಕಾ, ಮಲೈ, ಬಟರ್ ದಾಲಿಕು, ಲಾಲಿಪಪ್ಪು, ವಿಂಗ್ಸು, ಲೆಗ್ ಪೀಸು, ಪ್ರಾನ್ಸು ಎಲ್ಲ ಸಿಗುತ್ತೆ ಸರ್. ಓಕೆ. ಚಿಕನ್ನು ಪನ್ನೀರು ಬಿಟ್ಟು ಆಮೇಲೆ ಫಿಶ್ಶು ತವಾದಲ್ಲಿ ಬಂದು ಲಿವರ್ ಸಿಗುತ್ತೆ. ಫಿಶ್ ಫ್ರೈ ಓಕೆ ಸಿಗುತ್ತೆ ಸರ್. ಮತ್ತೇನು ಸಿಗುತ್ತೆ ಮೇಡಮ್? ಮತ್ತೆ ಫಂಕ್ಷನ್ ಯಾವ್ದಾನ ಬಂದರೆ ಮಾಡ್ಕೊಡ್ತೀವಿ. ಹೊರಗಡೆ ಫಂಕ್ಷನ್ ಆರ್ಡರ್ಗಳೆಲ್ಲ ಬಂದರೆ ಮಾಡ್ಕೊಡ್ತೀರಾ? ಆರ್ಡ್ರ್ ಬಂದರೆ ಮಾಡ್ಕೊಡ್ತೀವಿ ಸರ್. ಓಕೆ. ಹಂಗಾರೆ ನಿಮ್ಮ ಫೋನ್ ನಂಬರ್ ಹಾಕ್ಲಾ ಇದ್ರ ಮೇಲೆ? ಹಾಕಿ ಸರ್. ಯಾರ ಕಾಂಟ್ಯಾಕ್ಟ್ ಮಾಡಿದ್ರೆ ಹಾಕಿ. ಓಕೆ ಮೇಡಮ್. ಹೆಂಗಿದೆ ರೇಟ್ ಎಷ್ಟಿದೆ ಮೇಡಮ್ ನಿಮ್ಮ? ರೇಟ್ ಎಲ್ಲ 100 ರುಪೀಸೇ ಸರ್. ತುಂಬ ಚೀಪೇ. ಒಂದೆರಡು ಐಟಮ್ ಬಂದರೆ 120 ಇದೆ. ಪ್ರಾನ್ಸ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಸರ್. ಚಿಕನ್ ಐಟಮ್ ಎಲ್ಲ ಕಮ್ಮಿನೇ ಸರ್. ಓಕೆ. ಎಲ್ಲ ಬಂದು 100 ರುಪೀಸು? 100 ರುಪೀಸೇ. ಪ್ರಾನ್ಸು ಒಂದು 2 ಚಿಕನ್ ಬಾತ್ರೆ 120, 140 ಅಷ್ಟೇ ಸರ್. ಓಕೆ. ಅದು ಬಿಟ್ಟರೆ ಎಲ್ಲ 100 ರುಪೀಸ್? 100 ಎಲ್ಲ 100. ಓಕೆ ಮೇಡಮ್. ಮೆನು ಏನಾರು ಇದೆಯಾ ಮೇಡಮ್? ಇದೆ ಸರ್, ಮೆನು ಇದೆ. ಇದೆ ಅಣ್ಣ. ಆನಿಯನ್ ಹಾಕಿದೆ. ಆನಿಯನು? ಅಣ್ಣ. ಓಕೆ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದೆ. ಓಕೆ. ಕ್ಯಾಪ್ಸಿಕಮ್? ಅಣ್ಣ. ಬೇರೆ ಪನ್ನೀರ್ ಹಾಕ್ತೀವಿ. ಪನ್ನೀರ ಇದು? ಅಣ್ಣ. ಓಕೆ. ಇದೆಷ್ಟು ಬರುತ್ತೆ ಒಂದು ಪ್ಲೇಟ್ಗೆ? 8 ಪೀಸ್ ಇದೆ ಅಣ್ಣ. 8 ಪೀಸು? ಅಣ್ಣ. ಓಕೆ. ಇದು 8 ಪೀಸ್ ಐತೆ. ಕರೆಕ್ಟ್ ಐತಾ? ಓಕೆ. ಚೆನ್ನಾಯ್ತಾ? ಓಕೆ. ಏನಿದು ಅಣ್ಣ? ಬ್ರೋನ್ಸ್ ಐತೆನಾ? ಪ್ರಾನ್ಸು? ಅಣ್ಣ. ಓಕೆ. ಇದು 10 ಪೀಸ್ ಐತಣ್ಣ. ಒಂದು ಪ್ಲೇಟಿಗೆ ಇದು 10 ಪೀಸಾ? ಅಣ್ಣ. ಓಕೆ. ಇದನ್ನ 10 ಪೀಸ್ ಐತೆಣ್ಣ. ಓಕೆ. ಬ್ರೋನ್ಸ್ ಐತೆ, ಚೆನ್ನಾಗೈತೆ. ಓಕೆ. ಏನಿದು? ಇದು ಮಲೈ ಐತೆಣ್ಣ. ಮಲೇಕಾ? ಹಾಂ. ಮಲೇಕಾ ಚಿಕನಾ? ಅಣ್ಣ. ಓಕೆ. ಇದು ಎಷ್ಟು ಬರುತ್ತೆ ಒಂದು ಪೀಸ್? ಇದು 6 ಪೀಸ್ ಅಣ್ಣ. ಇದು 6 ಪೀಸ್? ಅಣ್ಣ. ಓಕೆ. 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 ಏನಿದು ಅಣ್ಣ? ಇಲ್ಲಿ ಅರಳಿ ಐತೆಣ್ಣ. ಅರಳಿ? ಅಣ್ಣ. ಅರಳಿನ? ಅರಳಿ. ಹಾಂ. ಓಕೆ. ಇದು ಎಷ್ಟು ಪೀಸ್ ಒಂದು ಪ್ಲೇಟ್ಗೆ? ಇದು 6 ಪೀಸ್ ಅಣ್ಣ. ಇದು 6 ಪೀಸ್? ಅಣ್ಣ. ಓಕೆ. ಇದು 6 ಪೀಸ್ ಐತೆಣ್ಣ. ಓಕೆ. ಇದು ಲೆಗ್ ಪೀಸ್ ಐತೆ. ಚಿಕನ್ ಲೆಗ್ ಪೀಸಾ? ಇದು ಎಷ್ಟು ಬರುತ್ತೆ ಒಂದು ಪ್ಲೇಟ್ಗೆ? 2 ಪೀಸ್. 2 ಪೀಸಾ? ಅಣ್ಣ. ಓಕೆ. ಇದು 2 ಪೀಸ್ ಐತೆ. 2 ಪೀಸು? ಅಣ್ಣ. ಓಕೆ. ನೆಕ್ಸ್ಟು ಅಣ್ಣ ಚಿಕನ್ ಟಿಕ್ಕಾ ಇದೆ ಅಣ್ಣ. ಏನಿದು? ಚಿಕನ್ ಟಿಕ್ಕಾ? ಅಣ್ಣ. ಓಕೆ. ಇದು ಎಷ್ಟು ಪೀಸ್ ಬರುತ್ತೆ ಒಂದು ಪ್ಲೇಟ್ಗೆ? ಇದು 6 ಪೀಸ್. ಇದು 6 ಪೀಸ್ ಬರುತ್ತಾ? ಓಕೆ. ಓಕೆ. ನೆಕ್ಸ್ಟ್ ಇದು ವಿಂಗ್ಸ್ ಐತೆ. ಇದು ವಿಂಗ್ಸಾ? 6 ಪೀಸ್ ಐತೆ. ಒಂದು ಪ್ಲೇಟಿಗೆ 6 ಪೀಸ್ ಬರುತ್ತೆ. ಓಕೆ.
ಪ್ಲೇಟ್ ಐತೆ. 1 ಪ್ಲೇಟು. ಓಕೆ. ಬೇರೆ ಇವಾಗ ಏನು ಹಾಕ್ತಾ ಇರೋದು, ಏನದು? ಇದು ಲಾಲಿಪಾಪ್. ಲಾಲಿಪಾಪು. ಓಕೆ. 1 ಪ್ಲೇಟಿಗೆ ಎಷ್ಟು ಪೀಸ್ ಬರುತ್ತೆ? 4 ಪೀಸ್. 4 ಪೀಸು. ಓಕೆ. ಇದು 4 ಪೀಸ್ ಐತೆ. 4 ಪೀಸು ಲಾಲಿಪಾಪ ಇದು. ಓಕೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಹೆಂಗಿದೆ ಸರ್ ಟೇಸ್ಟು? ಸಖತ್ತಾಗೈತೆ ಸರ್. ಚೆನ್ನಾಗಿದೆ. ಹಾಂ, ಕೆಂಡದಲ್ಲಿ ಬೇಯಿಸಿ ಕೊಡ್ತಾರೆ. ಓಕೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿಂದರೆ ತುಂಬ ಒಳ್ಳೆಯದು. ನಾವು ಎಣ್ಣೆಯಲ್ಲಿ ತಿನ್ನೋದಕ್ಕಿಂತ ಕೆಂಡದಲ್ಲಿ ಬೇಯಿಸ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ. ಇದನ್ನು ತಿಂದರೆ ತುಂಬ ಒಳ್ಳೆಯದು ಸರ್. ಸುಮ್ಮನೆ ಎಣ್ಣೆ ಯಾವುದಾದ್ರೂ ಎಣ್ಣೆ ಹಾಕ್ತಾರೆ, ಸುಮ್ಮನೆ ನಮ್ಮ ಹೆಲ್ತ್ಗಳು ಪ್ರಾಬ್ಲಮ್ ಆಗುತ್ತೆ. ಇವಾಗ ನೋಡಿ ಅವರು ಕೆಂಡದಲ್ಲಿ ಇವಾಗ ಬೇಯಿಸ್ಕೊಟ್ರು. ಓಕೆ. ಟೇಸ್ಟ್ ಸಕ್ಕತ್ತಾಗೈತೆ. ನಾನು ತುಂಬ ಆಯಿತು, ಒಂದು 3-4 ತಿಂಗಳಿಂದ ಕಂಟಿನ್ಯೂ ಆಗಿ ಬರ್ತಾಯಿದ್ದೀನಿ. ಓಕೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಟೇಸ್ಟಾಗೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗೈತೆ ಸರ್. ಹಂಗಂದ್ರೆ ಅವಾಗವಾಗ ಬರ್ತಾ ಇರ್ತೀರ? ಹಾಂ, ಖಂಡಿತ. ಬಂದಾಗ ಏನು ಸರ್ ನಾವು ವಾರದಲ್ಲಿ ಒಂದಿನ ಅಂತೂ ಬಂದೇ ಬರ್ತೀನಿ ಇಲ್ಲಿ. ಓಕೆ. ಏನು ಸರ್ ಇದು? ಚಿಕನ್ ಟಿಕ್ಕಾ. ಓಕೆ. ಫೇವ್ರೇಟ್ ಇಲ್ಲಿ ಬಂದಾಗೆಲ್ಲ? ಹೌದು, ಯಾವಾಗಲೂ ಇದೇ ತಿನ್ನೋದು. ಓಕೆ. ಚೆನ್ನಾಗಿರುತ್ತೆ ಇದು. ಓಕೆ. ಟೇಸ್ಟಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಓಕೆ ಸರ್. ಹೆಂಗಿದೆ ಸರ್ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ? ತುಂಬ ಚೆನ್ನಾಗೈತೆ. ಪ್ರೈಸು ಕೊಡ್ಬೋದಾ? ಹಾಂ, ಆರಾಮಾಗಿ ಕೊಡ್ಬೋದು. 100 ರುಪೀಸು ಓಕೆ. ಆರಾಮಾಗಿ ಕೊಡ್ಬೋದು. ಸುಮ್ಮನೆ ಬೇರೆದ್ಗೆಲ್ಲ 50 ರೂಪಾಯಿ ಅಂತ ಆಸೆ ಪಟ್ಟು ನಾವು ತಿಂದು ಎಲ್ಲಿ ತಾಳು ಮಾಡ್ಕೊಳ್ಳೋಕ್ಕಿನ್ನ 100 ರೂಪಾಯಿ ಕೊಟ್ಟು ಆರಾಮಾಗಿ ತಿನ್ಬೋದು. ಚೆನ್ನಾಗಿರುತ್ತೆ. ಬೇರೆಯವ್ರಿಗೆಲ್ಲ ಹೇಳ್ಬೋದು ಬಂದು ತಿನ್ನಿ. ಖಂಡಿತವೂ ಹೇಳ್ಬೋದು. ಬಂದು ಆರಾಮಾಗಿ ಇಲ್ಲಿ ತಿನ್ಕೊಂಡು ಹೋದರೆ ಅವ್ರಿಗೆ ಒಳ್ಳೇದಲ್ವಾ. ಈ ಕೆಂಡದೇ ಬೇಯಿಸ್ಕೊತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಎಣ್ಣೆಲಿ ಇದು ಮಾಡಿದ್ರೆ ಅವ್ರು ಯಾವುದಾದ್ರೂ ಎಣ್ಣೆಗಳು ಹಾಕ್ತಾರೆ, ನಮ್ಗೆ ಗೊತ್ತಿರಲ್ಲ. ನಾವು ತಿಂದ್ಬಿಡ್ತೀವಿ, ಹೆಲ್ತು ನಮ್ಮದೇ ತಾನೇ ಪ್ರಾಬ್ಲಮ್ ಆಗೋದು. ಇವಾಗ ಈ ಥರ ಕೆಂಡದಲ್ಲಿ ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಈ ಜಿಮ್ ಮಾಡೋರಿಗೆ, ಬಾಡಿ ಬಿಲ್ಡರ್ಗಳಿಗೆ ಇದು ತುಂಬ ಒಳ್ಳೆಯದು. ಓಕೆ. ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇಲ್ಲಿ ಬಂದು ತಿಂದರೆ ತುಂಬ ಒಳ್ಳೆಯದು. ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ. ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಮೇಡಮ್? ಸಂಗೀತ. ಸಂಗೀತ ಅವರು. ಮೇಡಮ್ ಹೆಂಗಿದೆ ಮೇಡಮ್ ಟೇಸ್ಟು? ಟೇಸ್ಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಯೂಶ್ವಲಾಗಿ ಇಲ್ಲಿ ಬರ್ತಾ ಇರ್ತೀವಿ. ಓಕೆ. ಸೊ ಆಚೆಗಡೆ ಚಿಕನ್ ತಿನ್ನೋದಕ್ಕಿಂತ ಇದು ಬಾರ್ಬಿಕ್ಯೂ ಇದೆ, ಆಯಿಲ್ ಫ್ರೀ ಇದೆ. ಓಕೆ. ಸೊ ಮತ್ತು ಪ್ರೈಸ್ ಕೂಡ ವರ್ತ್ ಇದೆ. ಓಕೆ. ತುಂಬ ಟೇಸ್ಟ್ ಚೆನ್ನಾಗಿದೆ. ಆ್ಯಂಡ್ ತುಂಬ ಥರ ವೆರೈಟೀಸ್ ಕೂಡ ಇದೆ ಇಲ್ಲಿ. ಹರಿಯಾಲಿ, ವಿಂಗ್ಸು ಎಲ್ಲ ಥರ ಸಿಗುತ್ತೆ. ಅಂದರೆ ಅವಾಗವಾಗ ಬರ್ತಾ ಇರ್ತೀರಾ ಇಲ್ಲಿ? ಹಾಂ, ವೀಕ್ಲಿ ಒನ್ಸ್ ಹಂಗೆ ಬರ್ತೀವಿ. ಏನು ಮೇಡಮ್ ನಿಮ್ಮ ಫೇವ್ರೇಟ್ ಇಲ್ಲಿ? ಫೇವ್ರೇಟ್ ಬಂದು ವಿಂಗ್ಸು. ವಿಂಗ್ಸು. ಹಾಂ, ಇವತ್ತು ಇದು ಹರಿಯಾಲಿ ತೊಗೊಂಡಿದ್ದೀವಿ. ಆಲ್ರೆಡಿ ವಿಂಗ್ಸ್ ಮುಗೀತು, ಇದು ಹರಿಯಾಲಿ ಸೆಕೆಂಡು. ಬಟ್ ಎಲ್ಲ ಚೆನ್ನಾಗಿರುತ್ತೆ ಅದು? ಹಾಂ, ತುಂಬ ಚೆನ್ನಾಗಿರುತ್ತೆ. ರೆಫರು ಮಾಡ್ಬೋದು ಬೇರೆಯವ್ರಿಗೆ. ಓಕೆ. ಯಾಕಂದರೆ ಈ ಥರ ಕೆಲವೊಂದು ಕಡೆ ಮಾತ್ರ ಅವೈಲೇಬಲ್ ಇರುತ್ತೆ. ಯಾಕಂದರೆ ನಾನು ಬೇರೆ ಏರಿಯಾದಲ್ಲೂ ನೋಡಿದ್ದೀನಿ, ಅಲ್ಲಿರೋದಕ್ಕಿಂತ ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿದೆ.
ಅಂದರೆ ಇದು ಕೊಡೋ ಅಮೌಂಟ್ಗೆ ವರ್ತಿದೆಯಾ? ಹಾಂ, ಕೊಡೋ ಅಮೌಂಟಿಗೆ ಬರ್ತಿದೆ. ನೀವು ಜಸ್ಟ್ 99 ರುಪೀಸ್ಗೆ ಸಿಗತ್ತೆ ಇದು ಎಲ್ಲಾನು. ವಿಂಗ್ಸ್ ಅಥವಾ ಹರಿಯಾಲಿ ಏನೇ ಆಗಿರಲಿ ಎಲ್ಲ 99 ರುಪೀಸ್ಗೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಿಕನ್ ಮಲೆಯ ಆಮೇಲೆ ಲೆಗ್ ಪೀಸ್ ಹಾಕ್ಸ್ಕೊಂಡಿದ್ದೀನಿ. ಎಲ್ಲ ಕೆಂಡದಲ್ಲೆಲ್ಲ ಸುಡ್ತವ್ರೆ. ಸುಟ್ಟ ಮೇಲೆ ರೆಡಿ ಆದಮೇಲೆ ಟೇಸ್ಟ್ ಮಾಡಿ ಹೇಳೋದೆ. ನೋಡಿ ಮಲೈ ಟಿಕ್ಕಾ ಬಂದೈತೆ ನಂದು. ಲೆಗ್ ಪೀಸು ರೆಡಿ ಆಗ್ತಾಯಿದೆ, ಬೇಯ್ತಾಯಿದೆ. ಇದು ಬಂದೈತೆ. ಬನ್ನಿ ಫ್ರೆಂಡ್ಸ್, ಹೆಂಗಿದೆ ಏನು ಅಂತ ಟೇಸ್ಟ್ ಮಾಡಿ ನೋಡೋಣ. ನೋಡಿ ಹೆಂಗೆಲ್ಲ ಬೆಂದೈತೆ, ಸಖತ್ತಾಗಿದೆ. ಪೀಸ್ಗಳು ಬಿಸಿ ಬಿಸಿಯಾಗಿ ಕೈ ಸುಡ್ತೈತೆ. ನೋಡಿ ಮುಟ್ಟಿದ್ರೆ ಬರ್ತೈತೆ ಒಳಗಡೆ. ನೋಡಿ ಪೀಸೆಲ್ಲ ಹೆಂಗೆ ಬೆಂದೈತೆ ನೋಡೋಣ. ಒಂಚೂರು ನಿಂಬೆ ಹಿಂಡ್ಕೊಂಡು ಚಟ್ನಿ ಕೊಟ್ಟಿದ್ದಾರೆ. ಈ ಚಟ್ನಿಗೆ ಹಚ್ಕೊಂಡು ಟೇಸ್ಟ್ ಮಾಡೋಣ. ಸಖತ್ತಾಗಿದೆ ಫ್ರೆಂಡ್ಸ್. ಈ ಕೆಂಡದಲ್ಲಿ ಮಾಡಿರೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದು ಕೆಂಡದಲ್ಲಿ ಮಾಡಿರೋದು ಆರೋಗ್ಯಕ್ಕೆ ಒಳ್ಳೆಯದೇ ಅಂತೆ, ತಿನ್ನಬೇಕು ಅಂತೆ. ಈ ಎಣ್ಣೆಯಲ್ಲಿ ಮಾಡಲ್ಲ, ಎಣ್ಣೆ ಹಾಕಲ್ಲ, ಏನಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಚಟ್ನಿ ಕೊಟ್ಟಿದ್ದಾರಲ್ಲ, ಈ ಚಟ್ನಿಗೆ ಹಚ್ಕೊಂಡು ತಿಂದರೆ ಚೆನ್ನಾಗಿದೆ. ಈ ಕಡೆ ಬಂದರೆ ಒಂದು ಸಲ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಇವಾಗ ನಮ್ಮ ಲೆಗ್ ಪೀಸ್ ರೆಡಿ ಆಗ್ತಾಯಿದೆ. ಲೆಗ್ ಪೀಸ್ ರೆಡಿ ಆದಮೇಲೆ ಅದನ್ನು ಒಂದು ನೋಡಿ ಟೇಸ್ಟ್ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಲೆಗ್ ಪೀಸು ಬಂದೇ ಬಿಡ್ತು. 2 ಪೀಸು ನೋಡಿ ಎಷ್ಟು ಚೆನ್ನಾಗಿ ಬೆಂದೈತೆ. ಇನ್ನೊಂದು ಏನಪ್ಪ ಅಂದರೆ ಇದು ಎಣ್ಣೆ ಹಾಕಲ್ಲ, ಸಖತ್ತಾಗಿ ಬೆಂದಿರುತ್ತೆ ಕೆಂಡದಲ್ಲಿ ಸುಡೋದ್ರಿಂದ. ಇದಕ್ಕೂ ನಿಂಬೆ ಹಿಂಡ್ಕೊಂಡು ನೋಡೋಣ ಹೆಂಗಿದೆ ಏನು ಅಂತ ಟೇಸ್ಟು. ನೋಡಿ ಫ್ರೆಂಡ್ಸ್, ಲೆಗ್ ಪೀಸ್ ಹೆಂಗಿದೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತೈತೆ. ಬನ್ನಿ ಇನ್ನೂ ಟೇಸ್ಟ್ ಮಾಡೋಣ. ಎಣ್ಣೆ ಚಟ್ನಿ ಹಚ್ಕೊಂಡು ಇದು ಚೆನ್ನಾಗಿದೆ, ಸಖತ್ತಾಗಿದೆ ಲೆಗ್ ಪೀಸು. ಅದು ಎಣ್ಣೆ ಹಾಕಿಲ್ಲ, ಮೇಲೆ ಕೆಂಡದಲ್ಲೆಲ್ಲ ಸುಟ್ಟವ್ರಲ್ಲ, ಅದು ತಿನ್ನಬೇಕಾದ್ರೆ ಒಂಥರ ಏನೋ ಒಂಥರ ಬಾಯಲ್ಲಿ ರುಚಿಯಾಗಿ ಸಖತ್ತಾಗಿದೆ. ತಿನ್ಬೇಕು ಅನ್ನಿಸ್ತಿದೆ. ಚೆನ್ನಾಗಿದೆ. ಈ JP ನಗರ 7th ಫೇಸು RBI ಲೇಔಟು ಎದುರುಗಡೆ ಎವ್ರಿ ಪಾಯಿಂಟ್ ಸೂಪರ್ ಮಾರ್ಕೆಟ್ ಇದೆ. ಅದರ ಎದುರುಗಡೆ ಖಾಲಿ ಸೈಟಲ್ಲಿ ಇರುವಂಥದ್ದು ಐಸಿರಿ ಬಾರ್ಬಿಕ್ಯೂ ಅಂತ. ಟೈಮಿಂಗ್ಸ್ ಬಂದು ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಇರ್ತಾರೆ. ಈ ಕಡೆ ಬಂದರೆ ಒಂದು ಸಲ ಟೇಸ್ಟ್ ಮಾಡಿ, ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಖಂಡಿತ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.